ತುಮಕೂರು ಜಿಲ್ಲೆ ಶಿರಾ ತಾಲೂಕು ಕಳ್ಳಂಬೆಳ ಹೋಬಳಿಯ ಹೊಸಮಲ್ಲನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಆರಾಧ್ಯ ದೈವಗಳಾದ ಶ್ರೀ ಲಕ್ಷ್ಮೀದೇವಿ ಮತ್ತು ಶ್ರೀ ಕೆಂಪಮ್ಮ ದೇವಿ ಸನ್ನಿಧಿಯಲ್ಲಿ ನೂತನ ನೇತ್ರೋನ್ಮಿಲನ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯಂತ ಭಕ್ತಿ ಭಾವದಿಂದ ಮತ್ತು ವೈಭವೋಪೇತವಾಗಿ ನೆರವೇರಿದವು. ಡಿಸೆಂಬರ್ 14 ಮತ್ತು 15ರಂದು ನಡೆದ ಈ ಮಹೋತ್ಸವದಲ್ಲಿ ವಿವಿಧ ಶಾಸ್ತ್ರೋಕ್ತ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮೊದಲ ದಿನ ದೇವಸ್ಥಾನದಲ್ಲಿ ವಿಶೇಷ ಪುಣ್ಯ ವಾಚನ, ಹೋಮ ಹವನಗಳು ಹಾಗೂ ದೇವತಾ ಆರಾಧನೆಗಳು ಜರುಗಿದವು. ಎರಡನೇ ದಿನದಂದು ಶುಭ ಮುಹೂರ್ತದಲ್ಲಿ ದೇವಿಯ ಸನ್ನಿಧಿಯಲ್ಲಿ ವಿಶೇಷ ಕುಂಭಾಭಿಷೇಕ ಕಾರ್ಯಕ್ರಮವು ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿತು. ಈ ಧಾರ್ಮಿಕ ಕಾರ್ಯಕ್ರಮದ ಅತಿ ಮುಖ್ಯ ಘಟ್ಟವಾದ ನೂತನ ನೇತ್ರೋನ್ಮಿಲನ ಕಾರ್ಯಕ್ರಮವು ಅತ್ಯಂತ ಅದ್ದೂರಿಯಾಗಿ ಜರುಗಿತು. ದೇವಿಯ ಮುಹೂರ್ತಿಗಳಿಗೆ ಶಾಸ್ತ್ರೋಕ್ತವಾಗಿ ಕಣ್ಣು ತೆರೆಸುವ ಈ ವಿಶಿಷ್ಟ ಪೂಜಾ ಕೈಂಕರ್ಯವನ್ನು ಅರ್ಚಕರು ನೆರವೇರಿಸಿದರು. ನೇತ್ರೋನ್ಮಿಲನದ ನಂತರ ದೇವಿಯ ಭವ್ಯ ಅಲಂಕಾರವನ್ನ ಕಂಡು ಭಕ್ತರು ಮಂತ್ರಮುಗ್ಧರಾದರು. ದೇವಸ್ಥಾನದ ಆವರಣದಲ್ಲಿ ದೈವಿ ಕಳೆ ಕಂಗೊಳಿಸುತ್ತಿತ್ತು. ಸೋಮವಾರದಂದು ನಡೆದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಹೊಸಮಲ್ಲನಹಳ್ಳಿಯ ಸುತ್ತಮುತ್ತಲಿನ ವಿವಿಧ ಗ್ರಾಮಗಳ ಆರಾಧ್ಯ ದೈವಗಳ ಆಗಮನವು ಹಬ್ಬದ ಮೆರುಗನ್ನ ಹೆಚ್ಚಿಸಿತು. ಮೆರವಣಿಗೆಯ ಮೂಲಕ ಆಗಮಿಸಿದ ದೇವರುಗಳಾದ ಹೊಸಮಲ್ಲನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ, ತರೂರು ಗ್ರಾಮದ ಶ್ರೀ ದುರ್ಗಾಂಬ ದೇವಿ, ಮಾಗೋಡು ಶ್ರೀ ಕಂಬರಂಗನಾಥ ಸ್ವಾಮಿ, ತೊಗರುಗುಂಟೆ ಶ್ರೀ ಅಚ್ಚಲಮಾರಮ್ಮ, ದೊಡ್ಡೇರನಹಳ್ಳಿಯ ಶ್ರೀ ಕೊಲ್ಲಾಪುರದಮ್ಮ, ಮಾದಾಪುರದ ಶ್ರೀ ಮಣ್ಣಮ್ಮ ಮಾದಾಪುರಮ್ಮ, ಹೊಸಮಲ್ಲನಹಳ್ಳಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದರು. ಮಂಗಳ ವಾದ್ಯಗಳ ನಾದ ಮತ್ತು ಗ್ರಾಮಸ್ಥರ ಜಯಘೋಷಗಳ ನಡುವೆ ದೈವಿ ವಾತಾವರಣ ನಿರ್ಮಾಣವಾಗಿತ್ತು. ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಭಕ್ತರಿಗೂ ಗ್ರಾಮಸ್ಥರ ವತಿಯಿಂದ ಅದ್ದೂರಿಯಾಗಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಗ್ರಾಮದ ಸಮಸ್ತ ಭಕ್ತಾದಿಗಳ ಸಹಕಾರದೊಂದಿಗೆ ಈ ನೇತ್ರೋನ್ಮಿಲನ ಮಹೋತ್ಸವವು ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಈ ಶುಭ ಕಾರ್ಯಕ್ರಮದಿಂದ ಗ್ರಾಮದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸಲಾಯಿತು.